ಕರುನಾಡು ಪಯಣ ಚಾನೆಲ್ಗೆ ಸುಸ್ವಾಗತ. ವೀಕ್ಷಕರೇ, 10 ವರ್ಷ ಶಾಲೆಯ ಬೆಂಚಿನಲ್ಲಿ ಕುಳಿತ ನಾವು ಪಾಠ, ಪರೀಕ್ಷೆ, ಅಂಕಗಳು, ಮತ್ತೆ 3 ವರ್ಷ ಕಾಲೇಜು, ನೋಟ್ಸು, ಇಂಟರ್ನಲ್ಸ್, ಸೆಮಿಸ್ಟರ್ಗಳು, ಕೊನೆಗೆ ಒಂದು ಡಿಗ್ರಿ. ಆದರೆ ಇವತ್ತಿನ ದಿನ ಒಂದು ಪ್ರಶ್ನೆ ನಮ್ಮಲ್ಲಿ ಬಹಳಷ್ಟು ಕಾಡುತ್ತಿದೆ. ಇಂಟರ್ವ್ಯೂ ರೂಮ್ಗೆ ಹೋದಾಗ ಮಾತನಾಡಲು ಬಾಯ ಬರೋದಿಲ್ಲ. ಪ್ರಾಕ್ಟಿಕಲ್ ನಾಲೆಜ್ ಇದೆಯಾ ಅಂತ ಕೇಳಿದ್ರೆ ನಾವು ತಲೆ ತಗ್ಗಿಸುತ್ತೇವೆ. ಜಾಬ್ ಆಫರ್ ಇದೆ, ಆದ್ರೆ ಜಾಬ್ಗೆ ರೆಡಿ ಆಗಿಲ್ಲ ಅಂತ ಹೇಳ್ತಾರೆ. ಇದು ಯಾರ ತಪ್ಪು? ವಿದ್ಯಾರ್ಥಿಗಳ ತಪ್ಪ ಅಥವಾ ನಮ್ಮ ಶಿಕ್ಷಣ ವ್ಯವಸ್ಥೆಯ ತಪ್ಪ? ಇಂದು ಭಾರತದಲ್ಲಿ ಕೋಟ್ಯಾಂತರ ಯುವಕರು ಜಾಬ್ಗಾಗಿ ಹುಡುಕಾಡುತ್ತಿದ್ದಾರೆ. ಹಾಗೆ ಕೈಯಲ್ಲಿ ಡಿಗ್ರಿ ಸಹ ಇದೆ, ತಲೆಯೊಳಗೆ ಥಿಯರಿ ಸಹ ಇದೆ, ಆದರೆ ಅವರಿಗೆ ಸ್ಕಿಲ್ ಇಲ್ಲ. ನಾವು ವರ್ಷಗಳ ಕಾಲ ಪುಸ್ತಕವನ್ನ ಓದಿದ್ವಿ, ಪೇಜ್ಗಳನ್ನ ನೆನ್ಪಿಟ್ಕೊಂಡ್ವಿ, ಉತ್ತರವನ್ನು ಸಹ ಬರೆದ್ವಿ. ಆದರೆ ನಮ್ಮ ಜೀವನಕ್ಕೆ ಬೇಕಾದಂತಹ ಮಾತನಾಡುವ ಕೌಶಲ್ಯ, ಕೆಲಸ ಮಾಡುವಂತಹ ಕೌಶಲ್ಯ, ಸಮಸ್ಯೆ ಪರಿಹರಿಸುವಂತಹ ಕೌಶಲ್ಯ ನಮಗೆ ಯಾರೂ ಕಲಿಸಲಿಲ್ಲ. ಅದರಲ್ಲೇ ನಿಜವಾದಂತಹ ವಿದ್ಯಾರ್ಥಿಗಳ ನೋವು ಅಡಗಿದೆ. ಹಾಗಾದ್ರೆ ಒಂದು ಪ್ರಶ್ನೆ, ಭಾರತೀಯ ಶಿಕ್ಷಣ ವ್ಯವಸ್ಥೆ ನಿಜವಾಗಿಯೂ ಕೌಶಲ್ಯ ಆಧಾರಿತವಾಗಿದೆಯಾ ಅಥವಾ ಕೇವಲ ಪುಸ್ತಕವಾಧಾರಿತವಾಗಿದೆಯಾ? ನಾವು ಸಹ ಕೇವಲ ಅಂಕಗಳಿಗೆ ಮಾತ್ರ ನಮ್ಮನ್ನ ತೊಡಗಿಸಿಕೊಳ್ಳುತ್ತಾ ಇದ್ದೇವಾ ಅಥವಾ ಜೀವನಕ್ಕೆ ನಮ್ಮನ್ನ ಸಿದ್ಧರಾಗಿಸುತ್ತಿದ್ದೇವಾ? ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾವು ಮಾತನಾಡುವುದು ಕಹಿಯಾದಂತಹ ಸತ್ಯ, ವಿದ್ಯಾರ್ಥಿಗಳ ನೋವು ಮತ್ತು ಶಿಕ್ಷಣ ವ್ಯವಸ್ಥೆಯ ವಾಸ್ತವ. ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ, ಏಕೆಂದರೆ ಈ ಪ್ರಶ್ನೆ ನಿಮ್ಮ ಭವಿಷ್ಯಕ್ಕೆ ನೇರವಾಗಿ ಸಂಬಂಧಿಸಿದೆ. ವೀಕ್ಷಕರೇ, ಭಾರತೀಯ ಶಿಕ್ಷಣ ವ್ಯವಸ್ಥೆಯ ಬೇರುಗಳು ಇವತ್ತಿನ ಕಾಲದಲ್ಲಿ ಹುಟ್ಟಿಲ್ಲ. ಅದು ನೇರವಾಗಿ ಬ್ರಿಟಿಷ್ ಕಾಲಕ್ಕೆ ಹೋಗಿ ಸೇರುತ್ತದೆ. ಅಂದು ಶಿಕ್ಷಣ ಅನ್ನೋದು ಮಾನವ ಅಭಿವೃದ್ಧಿಗೆ ಅಲ್ಲ, ಅದು ಒಂದು ಕೇವಲ ಸಾಧನವಾಗಿತ್ತು. ಬ್ರಿಟಿಷ್ ಸರ್ಕಾರಕ್ಕೆ ಬೇಕಾಗಿದ್ದು ಯೋಚಿಸುವ ಜನ ಅಲ್ಲ, ಪ್ರಶ್ನೆ ಕೇಳುವಂತಹ ಜನ ಅಲ್ಲ. ಅವರಿಗೆ ಬೇಕಾಗಿದ್ದು ಒಬ್ಬ ಉತ್ತಮ ಕಾರ್ಮಿಕ, ನಿಷ್ಠಾವಂತ ಗುಮಾಸ್ತ ಮತ್ತು ಸಿಸ್ಟಮ್ ಅನ್ನ ಫಾಲೋ ಮಾಡುವಂತಹ ಜನ. ಅಂದರೆ ಅಧಿಕಾರಿಗಳು ಹೇಳಿದ ಹಾಗೆ ಕೇಳುವಂತಹ ಕೆಲಸಗಾರರು, ಪ್ರಶ್ನೆಯನ್ನ ಮಾಡದೆ ಫೈಲನ್ನ ತಂದು ಕೊಡುವಂತಹ ಜನಗಳು ಮತ್ತು ಸರ್ಕಾರಕ್ಕೆ ಆಳಾಗಿ ದುಡಿಯುವಂತಹ ಜನ. ಅದಕ್ಕಾಗಿ ಅವರು ರೂಪಿಸಿದ ಶಿಕ್ಷಣ ವ್ಯವಸ್ಥೆ ಒಂದು ಫ್ಯಾಕ್ಟರಿ ರೀತಿ ಮಾದರಿಯಲ್ಲಿತ್ತು. ಒಳಗೆ ಬಂದಂತಹ ವಿದ್ಯಾರ್ಥಿ ಹೊರಗೆ ಹೋಗಬೇಕು, ಕೇವಲ ಒಬ್ಬ ಒಬಿಡಿಯಂಟ್ ಎಂಪ್ಲಾಯಿ ಆಗಿ ಮಾತ್ರ. ಹೀಗಾಗಿ ಶಿಕ್ಷಣದ ಸ್ವರೂಪ ಹೇಗಿತ್ತು ಗೊತ್ತಾ? ಪುಸ್ತಕದಲ್ಲಿ ಏನಿದೆಯೋ ಅದನ್ನೇ ನೆನಪಿಟ್ಟುಕೋ, ಪರೀಕ್ಷೆಯಲ್ಲಿ ಅದನ್ನೇ ಬರೀ, ಅಂಕ ಪಡೆಯೋ, ಮುಂದಿನ ಕ್ಲಾಸಿಗೆ ಹೋಗು. ಈ ರೀತಿಯಾದಂತಹ ವ್ಯವಸ್ಥೆಯನ್ನ ಒಳಗೊಂಡಿತ್ತು. ಹಾಗೆ ಕ್ರಿಯೇಟಿವಿಟಿ ಅನ್ನೋದೇ ಇಲ್ಲ, ಯಾಕೆಂದ್ರೆ ಯೋಚಿಸಿದ್ರೆ ಸಿಸ್ಟಮ್ ಅನ್ನ ಪ್ರಶ್ನೆ ಮಾಡ್ತಾರೆ. ಇನ್ನು ಕ್ವಶನ್ ಅನ್ನ ಕೇಳಬೇಕು ಅಂದ್ರೆ ಜಾಸ್ತಿ ಪ್ರಶ್ನೆ ಕೇಳಬೇಡ, ಇದು ಪಾಠದಲ್ಲಿಲ್ಲ ಅಂತಲೇ ನಮ್ಮನ್ನ ಬೆಳೆಸಿದ್ರು. ಇನ್ನು ಪ್ರಾಕ್ಟಿಕಲ್ ಲರ್ನಿಂಗ್ ಅನ್ನ ಕೇಳಲಿಕ್ಕೆ ಹೋಗ್ಬೇಡಿ, ಅದು ತುಂಬಾ ಅಂದ್ರೆ ತುಂಬಾ ಕಡಿಮೆ. ಕೈಯಿಂದ ಮಾಡಿ ಕಲಿಯೋದಕ್ಕಿಂತ ತಲೆಯೊಳಗೆ ತುಂಬಿಸಿ ಮರೆತು ಬಿಡೋದೇ ಮುಖ್ಯ ಎಂಬಂತಹ ಅಂಶಗಳನ್ನ ನಮ್ಮ ಶಿಕ್ಷಣ ವ್ಯವಸ್ಥೆ ಒಳಗೊಂಡಿದೆ. ಶಿಕ್ಷಕರಲ್ಲಿ ಕೇವಲ ಶಿಕ್ಷಕರು ತಮ್ಮ ಪಾತ್ರವನ್ನ ಬದಲಾಯಿಸಿದ್ರು. ಶಿಕ್ಷಕ ಅಂದರೆ ಕೇವಲ ಗೈಡ್ ಮಾಡುವಂತ ವ್ಯಕ್ತಿಯಾಗಿ ಉಳಿದಿರಲಿಲ್ಲ, ಅವರು ಕೇವಲ ಟೆಕ್ಸ್ಟ್ ಬುಕ್ ನ ಸ್ಪೋಕ್ಸ್ ಪರ್ಸನ್ ಆಗಿ ಬಿಟ್ಟಿದ್ದರು. ಶಿಕ್ಷಕರು ಹೇಳಿದಂತೆ ಬರೆದ್ರೆ ಮಾತ್ರ ಅದು ಕರೆಕ್ಟ್ ಆನ್ಸರ್. ನೀವು ಬೇರೆ ರೀತಿಯಾದಂತಹ ಯೋಚನೆಯನ್ನ ಮಾಡಿದ್ರೆ ಅದು ರಾಂಗ್ ಆನ್ಸರ್ ಮತ್ತು ಕಡಿಮೆ ಮಾರ್ಕ್ಸ್ ಮತ್ತು ವಿದ್ಯಾರ್ಥಿಗಳ ಒಂದು ಕಾನ್ಫಿಡೆನ್ಸ್ ಸಹ ಏನಾಗ್ತಾ ಇತ್ತು ಅಂತಂದ್ರೆ ಡೌನ್ ಆಗ್ತದೆ. ಇಲ್ಲಿ ವಿದ್ಯಾರ್ಥಿ ಒಬ್ಬ ಲರ್ನರ್ ಆಗಿ ಬೆಳೆದಿಲ್ಲ, ಅವನನ್ನ ಮಾಡಿದ್ದು ಒಬ್ಬ ಆನ್ಸರ್ ರೈಟಿಂಗ್ ಮಷೀನ್ ಆಗಿ. ಅವನು ಕೇಳೋದು ಎಕ್ಸಾಮ್ಗೆ ಏನು ಬರುತ್ತೆ ಸರ್, ಅವನು ಯೋಚಿಸೋದು ಮಾರ್ಕ್ಸ್ ಎಷ್ಟು ಬರುತ್ತೆ ಸರ್, ಜೀವನಕ್ಕೆ ಏನು ಬೇಕು, ಸ್ಕಿಲ್ ಏನು, ಪ್ರಾಕ್ಟಿಕಲ್ ನಾಲೆಜ್ ಎಷ್ಟು ಮುಖ್ಯ, ಇವೆಲ್ಲ ಪ್ರಶ್ನೆಗಳು ಈ ವ್ಯವಸ್ಥೆಗೆ ಬೇಡವಾಗಿದ್ದಂತಹ ವಿಷಯ. ದುಃಖವಾದ ಸಂಗತಿ ಏನೆಂದ್ರೆ ಸ್ವಾತಂತ್ರ್ಯ ಬಂದ ಮೇಲೂ ಕೂಡ ನಾವು ಈ ವ್ಯವಸ್ಥೆಯನ್ನ ಪೂರ್ಣವಾಗಿ ಬದಲಾಯಿಸಲಿಲ್ಲ. ಬ್ರಿಟಿಷ್ ರೂಲರ್ಸ್ ಹೋದ್ರು, ಆದ್ರೆ ಅವರ ಎಜುಕೇಶನ್ ಮೈಂಡ್ ಸೆಟ್ ಇನ್ನೂ ನಮ್ಮ ಕ್ಲಾಸ್ ರೂಮ್ಗಳಲ್ಲಿ ಇದೆ. ಇವತ್ತು ಕೂಡ ನಮಗೆ ಮಾರ್ಕ್ಸೇ ದೇವರು, ರ್ಯಾಂಕ್ಸ್ ತಗೊಂಡ್ರೆ ರಾಜ ರಾಣಿ, ಇನ್ನು ಡಿಗ್ರಿಗೆ ಇದ್ರೇನೆ ಏನಪ್ಪಾ ಅಂತಂದ್ರೆ ಗೌರವ. ಸ್ಕಿಲ್, ಕ್ರಿಯೇಟಿವಿಟಿ, ಕಾನ್ಫಿಡೆನ್ಸ್ ಇವುಗಳೆಲ್ಲ ಇನ್ನು ಸೆಕೆಂಡರಿ ಆಗಿನೇ ಉಳಿದಿದ್ದಾವೆ.
ಹೀಗಾಗಿ ಇವತ್ತಿನ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಟಾಪರ್ ಆಗಿರಬಹುದು, ಆದರೆ ಜೀವನದ ಪರೀಕ್ಷೆಯಲ್ಲಿ ಕನ್ಫ್ಯೂಸ್ ಆಗಿದ್ದಾನೆ. ಇದೇ ಭಾರತೀಯ ಶಿಕ್ಷಣ ವ್ಯವಸ್ಥೆಯ ಅಸಲಿ ಬೇರಾಗಿದೆ. ವೀಕ್ಷಕರೇ, ಇಂತಹ ಹೆಚ್ಚಿನ ಮಾಹಿತಿಗಾಗಿ ಕರುನಾಡು ಪಯಣ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಆನ್ ಮಾಡಿ. ಹಾಗಾದರೆ ವಿದ್ಯಾರ್ಥಿಗಳ ಮೇಲೆ ಇದರೆಲ್ಲದರ ಪರಿಣಾಮ ಏನು ಮತ್ತು ಇದಕ್ಕೆ ಪರಿಹಾರ ಏನು ಎಂಬುದನ್ನ ನೋಡೋಣ ಬನ್ನಿ. ವೀಕ್ಷಕರೇ, ನಮ್ಮ ಸಮಾಜದಲ್ಲಿ ಒಂದು ದೊಡ್ಡ ತಪ್ಪು ಕಲ್ಪನೆ ಇದೆ. ಹೆಚ್ಚು ಅಂಕ ಬಂದರೆ ಅವನು ಬುದ್ಧಿವಂತ, ಕಡಿಮೆ ಅಂಕ ಬಂದರೆ ಅವನು ದಡ್ಡ. ಆದರೆ ಇದು ನಿಜವಾ? ಒಂದು ಕ್ಷಣ ಯೋಚಿಸಿ. ಅಂಕಗಳು ಏನನ್ನ ತೋರಿಸುತ್ತವೆ? ಪುಸ್ತಕದಲ್ಲಿ ಇದ್ದುದನ್ನು ಎಷ್ಟು ಚೆನ್ನಾಗಿ ನೆನಪಿಟ್ಟುಕೊಂಡು ಪರೀಕ್ಷೆಯಲ್ಲಿ ಬರೆದಿದ್ದೀರೋ ಅಷ್ಟೇ. ಆದರೆ ಹೊರತಾಗಿ ಇದನ್ನ ಬಿಟ್ಟ ಏನನ್ನೂ ಸೂಚನೆ ಕೊಡುವುದಿಲ್ಲ. ಅಂಕಗಳು ನಿಮ್ಮ ಮಾತನಾಡುವಂತಹ ಸಾಮರ್ಥ್ಯವನ್ನ ತೋರಿಸುವುದಿಲ್ಲ. ಅಂಕಗಳು ನಿಮ್ಮ ಸಮಸ್ಯೆ ಪರಿಹಾರ ಮಾಡುವಂತಹ ಶಕ್ತಿಯನ್ನ ತೋರಿಸುವುದಿಲ್ಲ. ಅಂಕಗಳು ನಿಮ್ಮ ನಾಯಕತ್ವ ಗುಣವನ್ನು ಸಹ ತೋರಿಸುವುದಿಲ್ಲ. ಅಂಕಗಳು ನಿಮ್ಮ ಸೃಜನಶೀಲತೆಯನ್ನ ಅಳೆಯುವುದಿಲ್ಲ. ಅಂಕಗಳು ನಿಮ್ಮ ಜೀವನದ ಮೌಲ್ಯವನ್ನು ಸಹ ನಿರ್ಧರಿಸುವುದಿಲ್ಲ. ವೀಕ್ಷಕರೇ, ನಾವು ಒಂದು ಸಲ ನಮ್ಮ ಸುತ್ತಲಿನ ಸಮಾಜವನ್ನ ನೋಡಿದ್ರೆ ಎಷ್ಟೋ ಪ್ರತಿಭಾವಂತ ವಿದ್ಯಾರ್ಥಿಗಳು ಎವರೇಜ್ ಮಾರ್ಕ್ಸ್ ಅನ್ನೋ ಕಾರಣಕ್ಕೆ ಹಿಂದೆ ಉಳಿದಿದ್ದಾರೆ. ಅವರಿಗೆ ಐಡಿಯಾ ಇದೆ, ಟ್ಯಾಲೆಂಟ್ ಇದೆ, ಆದರೆ ಕಾನ್ಫಿಡೆನ್ಸ್ ಇಲ್ಲ. ಇನ್ನು ಮತ್ತೊಂದು ಕಡೆ ಎಷ್ಟೋ ರ್ಯಾಂಕ್ ಹೋಲ್ಡರ್ ಜೀವನದಲ್ಲಿ ಸ್ಟ್ರಗಲ್ ಅನ್ನ ಮಾಡ್ತಾ ಇದ್ದಾರೆ. ಏಕೆಂದರೆ ಪರೀಕ್ಷೆ ಉತ್ತರವನ್ನ ಕಲಿಸ್ತು, ಆದರೆ ಜೀವನದ ಪ್ರಶ್ನೆಗಳಿಗೆ ಉತ್ತರವನ್ನ ಕಲಿಸಲಿಲ್ಲ. ಮಾರ್ಕ್ಸ್ ನಮಗೆ ಸರ್ಟಿಫಿಕೇಟ್ ಅನ್ನ ಕೊಡಬಹುದು, ಡಿಗ್ರಿ ಕೊಡಬಹುದು, ಆದರೆ ಜೀವನ ನಡೆಸೋದಕ್ಕೆ ಬೇಕಾಗಿರೋದು ಸ್ಕಿಲ್ಸು. ಮಾರ್ಕ್ಸ್ ಜಾಬ್ ಕೊಡಬಹುದು, ಆದರೆ ಸ್ಕಿಲ್ಸ್ ಕರಿಯರ್ ಅನ್ನ ಕಟ್ಟುತ್ತವೆ. ಮಾರ್ಕ್ಸ್ ವಿದ್ಯಾರ್ಥಿಗಳನ್ನ ಇಂಟರ್ವ್ಯೂಗೆ ಕರೆದೊಯ್ಯಬಹುದು, ಆದರೆ ಸ್ಕಿಲ್ಸ್ ಇಂಟರ್ವ್ಯೂಗೆ ಪಾಸ್ ಮಾಡಿಸುತ್ತವೆ. ಅದಕ್ಕಾಗಿ ಒಂದು ಮಾತು ಸ್ಪಷ್ಟವಾಗಿ ನೆನಪಿಟ್ಟುಕೊಳ್ಳಬೇಕು: ಮಾರ್ಕ್ಸೇ ಲೈಫ್ ಅಲ್ಲ, ಆದರೆ ಸ್ಕಿಲ್ಸೇ ಲೈಫು. ವೀಕ್ಷಕರೇ, ನಾವು ವಿದ್ಯಾರ್ಥಿಗಳನ್ನ ಕೇವಲ ಅಂಕಗಳಿಂದ ಅಳೆಯುವುದನ್ನು ಬಿಟ್ಟು ಅವರ ಸಾಮರ್ಥ್ಯದಿಂದ ಅಳೆಯಲು ಶುರು ಮಾಡಿದಾಗ ನಿಜವಾದಂತಹ ಶಿಕ್ಷಣ ಅಲ್ಲಿಂದ ಪ್ರಾರಂಭವಾಗುತ್ತದೆ. ಇದೇ ಬದಲಾವಣೆ ಭಾರತಕ್ಕೆ ಬೇಕಾದಂತಹ ಶಿಕ್ಷಣ ಕ್ರಾಂತಿಯಾಗಿದೆ. ವೀಕ್ಷಕರೇ, ಒಂದು ಸಾಮಾನ್ಯ ಶಾಲೆಯ ತರಗತಿಯನ್ನು ನೀವು ಕಲ್ಪಿಸಿ, ಅಥವಾ ನೀವು ಸಹ ಶಾಲೆಯಲ್ಲಿ ಕಲ್ತಿದ್ದೀರಾ. ನಿಮ್ಮ ಒಂದು ತರಗತಿಯಲ್ಲಿ ಸುಮಾರು 40ರಿಂದ 50 ವಿದ್ಯಾರ್ಥಿಗಳು, ಕೇವಲ ಒಬ್ಬ ಶಿಕ್ಷಕ, ಒಂದು ಬ್ಲ್ಯಾಕ್ ಬೋರ್ಡ್ ಹಾಗೂ ಪುಸ್ತಕಗಳು. ಶಿಕ್ಷಕರು ಕೇವಲ ಪಾಠವನ್ನು ಮಾಡ್ತಾರೆ, ವಿದ್ಯಾರ್ಥಿಗಳು ಅದನ್ನು ಕೇಳಿ ನೋಟ್ಸನ್ನು ಬರ್ಕೋತಾರೆ. ಇಲ್ಲಿ ಡಿಸ್ಕಷನ್ ಅನ್ನೋದೇ ಇಲ್ಲ, ಡಿಬೇಟ್ ಅನ್ನೋದಿಲ್ಲ, ರಿಯಲ್ ಲೈಫ್ ಎಕ್ಸಾಂಪಲ್ಸ್ಗಳು ಬಹಳ ಅಂದರೆ ಬಹಳ ಕಡಿಮೆ. ಪ್ರಶ್ನೆ ಕೇಳಿದಂತಹ ವಿದ್ಯಾರ್ಥಿ ಡಿಸ್ಟರ್ಬಿಂಗ್ ಸ್ಟೂಡೆಂಟ್ಸ್. ಇದೇ ನಿಜವಾದಂತಹ ಶಿಕ್ಷಣವಾ ಅಥವಾ ಇದೇ ಟ್ರೈನಿಂಗಾ ವಿದ್ಯಾರ್ಥಿಗಳಿಗೆ? ವೀಕ್ಷಕರೇ, ಇಂದು ಭಾರತದಲ್ಲಿ ಲಕ್ಷಾಂತರ ಪದವೀಧರರು ಇದ್ದಾರೆ. ಪ್ರತಿ ವರ್ಷ ಕಾಲೇಜುಗಳಿಂದ ಡಿಗ್ರಿ ಹಿಡಿದು ಬರುವಂತಹ ಯುವಕರು ಸಾವಿರಾರು ಸಂಖ್ಯೆಯಲ್ಲಿ. ಆದರೆ ಮತ್ತೊಂದು ಕಡೆ ಉದ್ಯೋಗದಾತರು ಹೇಳೋ ಮಾತು ಏನು ಗೊತ್ತಾ? ಗ್ರಾಜ್ಯುಯೇಟ್ಸ್ ಆರ್ ನಾಟ್ ಎಂಪ್ಲಾಯಬಲ್. ಆದರೆ ಇದು ವಾಸ್ತವ. ಯಾಕೆ ಅಂತ ಕೇಳಿದರೆ ಕೆಲವೊಂದಿಷ್ಟು ಕಾರಣಗಳನ್ನು ನಾವು ನೋಡಬಹುದು. ವೀಕ್ಷಕರೇ, ಪ್ರಮುಖವಾಗಿ ಕಮ್ಯುನಿಕೇಷನ್ ಸ್ಕಿಲ್ ಅನ್ನೋದು ಇವತ್ತಿನ ಯುವ ಜನತೆಗೆ ಬಹಳಷ್ಟು ಒಂದು ಪ್ರಮುಖವಾದಂತಹ ಕಾರಣವಾಗಿದೆ. ವೀಕ್ಷಕರವರು ಇಂಟರ್ವ್ಯೂಗೆ ಹೋಗ್ತಾರೆ, ಆದರೆ ಮಾತನಾಡುವಂತಹ ಕೌಶಲ್ಯ ಅವರಿಗೆ ಇಲ್ಲ. ಇನ್ನು ಮಾತನಾಡುವಂತಹ ಕೌಶಲ್ಯ ಇದ್ದರೂ ಅದನ್ನು ಯಾವ ರೀತಿಯಾಗಿ ಎಕ್ಸ್ಪೋಸ್ ಮಾಡಬೇಕು, ಯಾವ ರೀತಿಯಾಗಿ ಧೈರ್ಯವಾಗಿ ಹೇಳಬೇಕು ಅನ್ನುವಂಥ ಸಾಮರ್ಥ್ಯ ಅವರಿಗೆ ಬರ್ತಾ ಇಲ್ಲ. ಇನ್ನು ಅದೇ ರೀತಿಯಾಗಿ ಟೀಮ್ ವರ್ಕ್ ಬರೋಲ್ಲ. ಏಕೆಂದರೆ ಟೀಮ್ ವರ್ಕ್ ನಮ್ಮ ಕಾರ್ಪೊರೇಟ್ ವರ್ಲ್ಡಲ್ಲಿ ಬಹಳಷ್ಟು ಇಂಪಾರ್ಟೆಂಟ್. ಹೀಗಾಗಿ ಆ ಟೀಮ್ ವರ್ಕ್ ಬಗ್ಗೆ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಬಹಳಷ್ಟು ಪ್ರಭಾವಗಳನ್ನು ನಾವು ಬೀರಬೇಕಾಗಿದೆ. ಇನ್ನು ಆ ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಸಾಲ್ವಿಂಗ್ ಇಲ್ಲ. ಏನಾದರೂ ಸಮಸ್ಯೆಗಳು ಉಂಟಾದರೆ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಡೈರೆಕ್ಟಾಗಿ ಹೈಯರ್ ಅಥಾರಿಟೀಸ್ ಕೂಡ ಹೋಗಿ ಸರ್ ಏನು ಮಾಡಬೇಕು ಅನ್ನೋದನ್ನು ಕೇಳ್ತಾರೆ ಹೊರತು ತಮ್ಮ ಸ್ವಂತ ಆಲೋಚನೆಗಳಿಂದ ಯೋಚಿಸಿ ಆ ಸಮಸ್ಯೆಗಳನ್ನು ಪರಿಹರಿಸುವಂಥ ಕೆಲಸಗಳನ್ನು ಅವರು ಮಾಡ್ತಾ ಇಲ್ಲ. ಇನ್ನು ಅದೇ ರೀತಿಯಾಗಿ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಅನ್ನೋದೇ ಇಲ್ಲ. ನಾವು ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಹೋಗಿರ್ತೇವೆ, ಹಾಗೆ ಒಂದು ಟೂರ್ ರೀತಿಯಾಗಿ ಪ್ರವಾಸದ ರೀತಿಯಲ್ಲಿ ನಮ್ಮ ಇಂಡಸ್ಟ್ರೀಸ್ಗಳನ್ನು ಒಂದು ಕೆಲವೊಂದಿಷ್ಟು ಅಡ್ಮಿನಿಸ್ಟ್ರೇಷನ್ಸ್ಗಳನ್ನು ತೋರಿಸ್ಕೊಂಡು ಬರ್ತೀವಿ ಹೊರತು ನಿಜವಾಗಿ ಆ ಒಂದು ಇಂಡಸ್ಟ್ರಿ ಹೇಗೆ ವರ್ಕ್ ಆಗುತ್ತದೆ, ಅಲ್ಲಿ ಯಾವ ರೀತಿಯಾದಂಥ ಅನುಭವಗಳನ್ನು ನಾವು ಅವರಿಗೆ ಕೊಡಬೇಕು, ಈ ಎಲ್ಲ ಸಮಸ್ಯೆಗಳನ್ನು ಯುವ ಜನತೆಗಳು ನೋಡ್ತಾ ಇದ್ದಾರೆ. ಹೀಗಾಗಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಯುವ ಜನತೆ ಕಡೆ ಡಿಗ್ರಿ ಇದ್ದರೂ ಅವರಿಗೆ ಆ ಕೆಲಸವನ್ನು ಮಾಡುವಂತಹ ಸಾಮರ್ಥ್ಯಗಳು ಬೆಳೀತಾ ಇಲ್ಲ.
ಹೀಗಾಗಿ ವೀಕ್ಷಕರೇ, ನಾವು ಕೇವಲ ಅಂಕಗಳ ಕಡೆಗೆ ಹೆಚ್ಚಿನವನ್ನ ಗಮನ ಕೊಡದೆ ಆ ಒಂದು ಯುವ ಸಮೂಹಕ್ಕೆ ಸ್ಕಿಲ್ಗಳನ್ನು ಕಲಿಸುವಂತಹ ಅವಶ್ಯಕತೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಅವಶ್ಯಕವಾಗಿದೆ. ಹೀಗಾಗಿ ಸ್ಕಿಲ್ ಎಲ್ಲರಿಗೂ ಅಗತ್ಯ. ನ್ಯೂ ಎಜುಕೇಶನ್ ಪಾಲಿಸಿಯ ಉದ್ದೇಶ ಒಂದೇ, ಲೈಫ್ ರೆಡಿ ಸ್ಟೂಡೆಂಟ್ಸ್. ಪರೀಕ್ಷೆಗೆ ಮಾತ್ರವಲ್ಲ, ಜೀವನಕ್ಕೆ ಸಿದ್ಧವಾಗುವಂತಹ ವಿದ್ಯಾರ್ಥಿಗಳು. NEP 2020 ಹೇಳೋದು ಮಾರ್ಕ್ಸ್ ಮಾತ್ರ ಸಾಕಾಗಲ್ಲ, ಸ್ಕಿಲ್ಸ್ ಬೇಕು, ವ್ಯಾಲ್ಯೂಸ್ ಬೇಕು, ಕಾನ್ಫಿಡೆನ್ಸ್ ಬೇಕು. ಇದು ಕೇಳೋದಕ್ಕೆ ಒಂದು ನಮಗೆ ರೆವಲ್ಯೂಷನ್ ಅನಿಸುತ್ತೆ, ಎಲ್ಲ ಸಮಸ್ಯೆಗಳಿಗೆ ಒಂದು ಆಶಯ ಬೆಳಕು ಅನಿಸುತ್ತೆ. ಆದರೆ ವಾಸ್ತವಾಧಾರಿತ ಪಾಲಿಸಿ ಇನ್ನೂ ಚೆನ್ನಾಗಿ ಅನಿಸುತ್ತೆ, ಅದರಲ್ಲಿ ಸಂಶಯವಿಲ್ಲ. ಆದರೆ ನಿಜವಾದ ಪ್ರಶ್ನೆ ಏನು? ಇದು ಇಂಪ್ಲಿಮೆಂಟೇಷನ್ ವಾಸ್ತವದಲ್ಲಿ ಹೇಗಿದೆ? ಬಹುತೇಕ ಶಿಕ್ಷಕರಿಗೆ ಹೊಸ ಪಾಲಿಸಿಯ ಬಗ್ಗೆ ಸರಿಯಾದಂಥ ಟ್ರೈನಿಂಗ್ ಇಲ್ಲ. ಸ್ಕಿಲ್ ಬೇಸ್ಡ್ ಟೀಚಿಂಗ್ ಅಂದರೆ ಏನು? ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಹೇಗೆ ಇರುತ್ತದೆ? ಅದು ಇನ್ನೂ ಸ್ಪಷ್ಟವಾಗಿ ಕಾಣುತ್ತಿಲ್ಲ. ಇನ್ಫ್ರಾಸ್ಟ್ರಕ್ಚರ್ ಕೊರತೆ, ಲ್ಯಾಬ್ ಸರಿಯಾಗಿ ಇಲ್ಲ, ಇಕ್ವಿಪ್ಮೆಂಟ್ಸ್ಗಳ ಕೊರತೆ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಡಿಜಿಟಲ್ ಆಕ್ಸೆಸ್ನ ಕೊರತೆಗಳು. ಅದೇ ರೀತಿಯಾಗಿ ನಮ್ಮ ಓಲ್ಡ್ ಮೈಂಡ್ಸೆಟ್ ಟೀಚರ್ಸ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣುತ್ತಾರೆ. ಮಾರ್ಕ್ಸ್ ಮುಖ್ಯ, ಎಕ್ಸಾಮ್ ಫಸ್ಟ್, ಈ ಯೋಚನೆ ಇನ್ನೂ ಜೀವಂತವಾಗಿದೆ. ಎಕ್ಸಾಮ್ ಪ್ರೆಷರ್, ಪೇರೆಂಟ್ಸ್ಗೆ ಕೂಡ ಮಾರ್ಕ್ಸ್ ಅನ್ನ ಕೇಳ್ತಿದ್ದಾರೆ. ಸ್ಕೂಲ್ಸ್ ಕೂಡ ರ್ಯಾಂಕ್ನ ಹಿಂದೆ ಬಿದ್ದಿವೆ. ಇಲ್ಲಿ ಮತ್ತೊಂದು ದೊಡ್ಡ ಸಮಸ್ಯೆ ಇದೆ. ಪ್ರೈವೇಟ್ ಸ್ಕೂಲ್ಸ್ ಮುಂದೆ ಹೋಗ್ತಿವೆ, ಹಾಗೆ ಸರ್ಕಾರಿ ಶಾಲೆಗಳು ಹಿಂದೆ ಉಳಿಯುತ್ತಿವೆ. ಅರ್ಬನ್ ಸ್ಟೂಡೆಂಟ್ಸ್ಗೆ ಎಕ್ಸ್ಪೋಜರ್ ಜಾಸ್ತಿ ಇದೆ, ರೂರಲ್ ಸ್ಟೂಡೆಂಟ್ಸ್ಗೆ ಅವಕಾಶಗಳು ಕಡಿಮೆ ಇವೆ. ಇದರಿಂದಾಗಿ ಒಂದು ದೊಡ್ಡ ರೂರಲ್ ಅರ್ಬನ್ ಗ್ಯಾಪ್ಗಳು ನಿರ್ಮಾಣವಾಗುತ್ತಿವೆ. ಹೀಗಾಗಿ NEP 2020 ಒಂದು ಬಾಗಿಲನ್ನು ತೆರೆದಿದೆ, ಆದರೆ ಇದರೊಳಗೆ ಹೋಗಲು ಇನ್ನೂ ಸಾಕಷ್ಟು ಅಡ್ಡಿಗಳನ್ನು ಇನ್ನೂ ಕಾಣುತ್ತಿವೆ. ಅದಕ್ಕಾಗಿಯೇ ಬದಲಾವಣೆಗಳು ಅವಶ್ಯಕವಾಗಿವೆ ಮತ್ತು ಬದಲಾವಣೆಗಳು ಸಹ ನಿಧಾನವಾಗಿ ಹೋಗುತ್ತಿವೆ. ಹಾಗಾದರೆ ನಿಜವಾದಂತಹ ಸತ್ಯ ಏನು? ಭಾರತೀಯ ಶಿಕ್ಷಣ ವ್ಯವಸ್ಥೆ ಇವತ್ತು ಯಾವ ದಿಕ್ಕಿನಲ್ಲಿ ಇದೆ? ಸ್ಪಷ್ಟವಾಗಿ ಹೇಳಬೇಕೆಂದ್ರೆ, ಹಿಂದಿನ ಭಾರತ ಸಂಪೂರ್ಣ ಪುಸ್ತಕಾಧಾರಿತ ಶಿಕ್ಷಣ, ಮಾರ್ಕ್ಸ್, ಎಕ್ಸಾಮ್ಸ್, ರ್ಯಾಂಕ್ಸ್ ಅದೇ ದೇವರು. ಇಂದಿನ ಭಾರತ ಪುಸ್ತಕದ ಜೊತೆಗೆ ಕೌಶಲ್ಯವನ್ನು ಒಳಗೊಂಡು ಒಂದು ಮಿಶ್ರ ವ್ಯವಸ್ಥೆಯನ್ನ ಒಳಗೊಂಡಿದೆ. ಹಾಗೆ ಓಲ್ಡ್ ಸಿಸ್ಟಮ್ ಹೋಗ್ತಿದೆ, ನ್ಯೂ ಸಿಸ್ಟಮ್ ಬರ್ತಿದೆ. ವೀಕ್ಷಕರೇ, ಭವಿಷ್ಯದ ಭಾರತ ಸಂಪೂರ್ಣ ಕೌಶಲ್ಯಾಧಾರಿತ ಶಿಕ್ಷಣವನ್ನು ಒಳಗೊಳ್ಳಲಿದೆ. ಸ್ಕಿಲ್ ಪ್ಲಸ್ ನಾಲೆಜ್ ಪ್ಲಸ್ ವ್ಯಾಲ್ಯೂಸ್ ಇವೇ ಮೌಲ್ಯವನ್ನ ಹೊಂದಲಿದೆ. ಅಂದರೆ ಇಂದು ನಾವು ಒಂದು ಬದಲಾವಣೆಯ ಹಂತದಲ್ಲಿ ಇದ್ದೇವೆ. ಹಳೆಯ ವ್ಯವಸ್ಥೆ ಇನ್ನೂ ಸಂಪೂರ್ಣವಾಗಿ ಹೋಗಿಲ್ಲ, ಹೊಸ ವ್ಯವಸ್ಥೆ ಇನ್ನೂ ಸಂಪೂರ್ಣವಾಗಿ ಬಂದಿಲ್ಲ. ಇದೇ ಕಾರಣಕ್ಕೆ ನಮ್ಮ ಸಮಾಜದಲ್ಲಿ ಕನ್ಫ್ಯೂಷನ್ ಇದೆ, ಹಾಗೆ ಗ್ಯಾಪ್ ಕೂಡ ಇದೆ, ಸ್ಟ್ರಗಲ್ ಕೂಡ ಕಾಣುತ್ತಿದೆ. ಆದರೆ ಒಂದು ಮಾತು ಖಚಿತ, ಪುಸ್ತಕ ಜ್ಞಾನ ಬೇಕು, ಆದರೆ ಅದಕ್ಕೆ ಜೊತೆಯಾಗಿ ಕೌಶಲ್ಯ ಇದ್ದಾಗ ಮಾತ್ರ ಶಿಕ್ಷಣಕ್ಕೆ ಅರ್ಥ ಬರುತ್ತೆ. ಭವಿಷ್ಯದ ಭಾರತಕ್ಕೆ ಆನ್ಸರ್ ರೈಟಿಂಗ್ ಮಷಿನ್ಸ್ಗಳು ಬೇಕಿಲ್ಲ, ಅವರಿಗೆ ಬೇಕಾಗಿರೋದು ಥಿಂಕ್ ಮಾಡುವಂತಹ ಜನರು, ಹೊಸದಾಗಿ ಕ್ರಿಯೇಟ್ ಮಾಡುವಂತಹ ವ್ಯಕ್ತಿಗಳು, ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡುವಂತಹ ಜನ, ಹಾಗೆ ಟೀಮ್ ಅನ್ನು ಲೀಡ್ ಮಾಡುವಂತಹ ಟೀಮ್ ಲೀಡರ್. ಇದೇ ನಿಜವಾದಂತಹ ಶಿಕ್ಷಣದ ದಿಕ್ಕಾಗಲಿದೆ. ಡಿಗ್ರಿ ನಿಮ್ಮನ್ನ ಎಜುಕೇಟೆಡ್ ಮಾಡುತ್ತೆ, ಆದರೆ ಕೌಶಲ್ಯ ನಿಮ್ಮನ್ನ ಪವರ್ಫುಲ್ ಮಾಡುತ್ತೆ. ಅಂಕಗಳು ನಿಮ್ಮ ಮೌಲ್ಯವನ್ನ ತೋರಿಸಲ್ಲ, ನಿಮ್ಮ ಸಾಮರ್ಥ್ಯವನ್ನು ತೋರಿಸುತ್ತೆ. ಒಂದು ಕ್ಷಣ ಯೋಚಿಸಿ, ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂದರೆ ನೀವು ಕಡಿಮೆ ಮೌಲ್ಯದವರಾಗುತ್ತೀರಾ? ಖಂಡಿತವಾಗಿಯೂ ಇಲ್ಲ. ಜೀವನದ ಪರೀಕ್ಷೆಯಲ್ಲಿ ನೀವು ಎಷ್ಟು ಬಾರಿ ಎದ್ದು ನಿಂತಿದ್ದೀರೋ ಅದೇ ನಿಮ್ಮ ನಿಜವಾದಂತಹ ಶಕ್ತಿ. ಇಂದು ನಾವು ಕೇಳಬೇಕಾದ ಅತ್ಯಂತ ಮಹತ್ವದ ಪ್ರಶ್ನೆ ಏನು? ನಾವು ಮಕ್ಕಳಿಗೆ ಮಾರ್ಕ್ಸ್ ಕಲಿಸುತ್ತಿದ್ದೇವಾ ಅಥವಾ ಲೈಫ್ ಕಲಿಸುತ್ತಿದ್ದೇವಾ? ಪರೀಕ್ಷೆಗೆ ಉತ್ತರ ಬರೆಯೋದು ಕಲಿಸುತ್ತಿದ್ದೇವಾ ಅಥವಾ ಸಮಸ್ಯೆ ಬಂದಾಗ ಯೋಚಿಸುವುದನ್ನು ಕಲಿಸುತ್ತಿದ್ದೇವಾ? ಡಿಗ್ರಿ ಕೊಡ್ತಿದ್ದೇವಾ ಅಥವಾ ದಿಕ್ಕು ಕೊಡ್ತಿದ್ದೇವಾ? ಈ ಪ್ರಶ್ನೆಯ ಉತ್ತರವೇ ಒಬ್ಬ ವಿದ್ಯಾರ್ಥಿಯ ಭವಿಷ್ಯ ಮಾತ್ರವಲ್ಲ, ಭಾರತದ ಭವಿಷ್ಯವನ್ನು ಸಹ ನಿರ್ಧರಿಸುತ್ತದೆ. ನಾವು ಇವತ್ತು ಮಕ್ಕಳಿಗೆ ಕೌಶಲ್ಯ ಕೊಡಿಸಿದ್ರೆ ನಾಳೆ ಅವರು ಜಗತ್ತಿಗೆ ನಾಯಕರು ಆಗ್ತಾರೆ. ನಾವು ಇವತ್ತು ಅಂಕಗಳಿಗೆ ಮಾತ್ರ ಒತ್ತಡ ಹಾಕಿದ್ರೆ ಅವರು ನಾಳೆ ಜೀವನದಲ್ಲಿ ಗೊಂದಲಕ್ಕೆ ಸಿಲುಕುತ್ತಾರೆ. ವೀಕ್ಷಕರೇ, ನಿಮಗೂ ಇದೇ ಅನುಭವ ಆಗಿದ್ರೆ ಹಾಗೂ ನಿಮ್ಮ ಮಕ್ಕಳಿಗೂ ಇದೇ ಅನುಭವ ಆಗಿದ್ರೆ, ಈ ಮಾತುಗಳು ನಿಮ್ಮ ಜೀವನಕ್ಕೆ ತಟ್ಟಿದ್ರೆ ಕಮೆಂಟ್ ಮಾಡಿ. ಈ ವಿಡಿಯೋ ಒಬ್ಬ ವಿದ್ಯಾರ್ಥಿಯ ಮನಸ್ಸನ್ನ ಬದಲಾಯಿಸಬಹುದು, ಒಬ್ಬ ಪೋಷಕರ ಯೋಚನೆಯನ್ನ ಬದಲಾಯಿಸಬಹುದು, ಒಬ್ಬ ಶಿಕ್ಷಕರ ದೃಷ್ಟಿಕೋನವನ್ನ ಬದಲಾಯಿಸಬಹುದು. ಹೀಗಾಗಿ ಶೇರ್ ಮಾಡಿ, ಏಕೆಂದರೆ ಒಂದು ಶೇರ್ ಒಂದು ಜೀವನವನ್ನೇ ಬದಲಾಯಿಸಬಹುದು.
ವೀಕ್ಷಕರೇ, ಇಂತಹ ಹೆಚ್ಚಿನ ಮಾಹಿತಿಗಾಗಿ ಕರುನಾಡು ಪಯಣ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ. ಧನ್ಯವಾದಗಳು.